ಚಿನ್ನದ ನಾಣ್ಯಗಳು ಸಿಕ್ಕಿದ್ದಂಥ ಲಕ್ಕುಂಡಿಯಲ್ಲಿ ಈಗ ಮತ್ತೊಂದು ರೋಚಕ ಘಟನೆ ನಡೆದಿದೆ. ಜೀರ್ಣೋದ್ಧಾರಕ್ಕಾಗಿ ದೇವಾಲಯದ ಆವರಣವನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಹಾವು ಪ್ರತ್ಯಕ್ಷ ಆಗಿದೆ. ಈ ಹಾವಿನ ದರ್ಶನದಿಂದ ಗ್ರಾಮಸ್ಥರಲ್ಲಿ ನಿಧಿಯ ಕುರಿತಾದಂತಹ ನಂಬಿಕೆ ಮತ್ತೆ ದಟ್ಟವಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೊಂದು ಅಚ್ಚರಿ. ಪುರಾತನ ಕಾಲದ ದೇವಸ್ಥಾನ ಬಳಿ ಹಾವು ಪ್ರತ್ಯಕ್ಷ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ರಹಸ್ಯ ಬಯಲಾಗ್ತಾ ಇದೆ. ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಚುರುಕು ಪಡೆದುಕೊಂಡಿದೆ. 22 ದಿನಗಳಿಂದ ನಡೆದ ಉತ್ಖನನ ವೇಳೆ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಸಾಕಷ್ಟು ಪುರಾತನ ಕಾಲದ ದೇವಾಲಯಗಳಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಇದೀಗ ಪ್ರಾಚೀನ ದೇವಸ್ಥಾನ ಸ್ವಚ್ಛತಾ ಕಾರ್ಯ ವೇಳೆ ಹಾವು ಪತ್ತೆಯಾಗಿ ಮತ್ತೆ ಜನರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಪ್ರದೇಶವನ್ನು ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಇದೇ ಒಂದು ಜಾಗದಲ್ಲಿ ಕೂಡ ಬೃಹತ್ ಆಕಾರದ ಹಾವು ಹೋಗಿರುವುದನ್ನು ಕೂಡ ಸ್ಥಳೀಯರು ನೋಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಪ್ರದೇಶದಲ್ಲಿ ದೊಡ್ಡ ಒಂದು ಹಾವು ಕೂಡ ಈ ಪ್ರಕಾರವಾಗಿ ಹೊರಗಡೆ ಹೋಗಿದೆ. ಇಲ್ಲಿ ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಹಾವು ಹೋಗಿದೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಂಬಿಕೆಗಳಿದ್ದಾವೆ. ಏನಂದ್ರೆ ಇಲ್ಲಿ ಸರ್ಪಗಳಿರ್ತಾವೆ, ನಿಧಿಗಳನ್ನು ಕೂಡ ಕಾಪಾಡುವಂತ ಈ ಇದ್ದಂತ ಸಮಯದಲ್ಲಿ ನಾಗರ ಹಾವುಗಳು ಕೂಡ ಇರ್ತಾವೆ ಅಂತೇಳಿ. ಆದ್ರೆ ಇವಾಗ ಮತ್ತೊಂದು ನಾಗರ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಜಮಾನ್ರಿ, ಯಾವಾಗ ನೋಡಿದ್ರಿ, ಎಲ್ಲಿ ಹೋತದಂತೆ? ಬೆಳಗ್ಗೆ ಸಿದ್ದು ಪಾಟೀಲ್ ಅವ್ರು ಬಂದಿದ್ರಿ. ಬಂದ್ ಹೊತ್ನಾಗ ಇಲ್ಲೇ ಗದ್ಲ ಕುಡಿತು ಹುಡುಗರು ಇದ್ರು, ಎಲ್ಲರೂ ಇದ್ರು. ಆ ಹೊತ್ನಾಗ ಇಲ್ಲೇ ಹೊರಗ ಇಷ್ಟುದ್ದ ನಾಲ್ಗಿ ಚಾಚ್ತಿತ್ತು, ಹೊರ ಬರ್ತಿತ್ತು. ಆಮೇಲೆ ಅವರು ಎಲ್ಲರೂ ಬಂದ್ರ ಆ ಹೊತ್ತಿಗೆ ಏನ್ ಮಾಡಿತು, ಇಲ್ಲೇ ಗದ್ಲು ಕಮ್ಮಾತು. ಗದ್ಲು ಕಮ್ಮ ಆದ್ಬಿಟ್ಲೆ ಈ ಕಡೆಗೆ ಹೋಗ್ಬಿಡ್ತಿರಿ. ಅದು ದೊಡ್ಡದೈತನ್ರಿ ಮಾಡಿದ್ರಿ, ಎಷ್ಟು ದಪ್ಪ ಇತ್ತು. ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ವೇಳೆ ಬೃಹತ್ ಹಾವು ಪ್ರತ್ಯಕ್ಷವಾಗಿದೆ. ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದೇ ವೇಳೆ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆಯಾ ಅನ್ನೋ ಸಂದೇಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಿ ಇರುವಂತಹ ಜಾಗದಲ್ಲಿ ನಾಗರಹಾವು ಇರುತ್ತವೆ ಅನ್ನೋ ನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಯ ಅನ್ಸದ್ರಿ. ಆದ್ರೆ ಇನ್ನೇನು ನಾವು ಇಲ್ಲಿ ವಾಸ ಮಾಡಕತ್ತಿದ್ರು ನಮ್ಗೆ ಯಾರಿಗೆ ಏನು ತೊಂದರೆ ಮಾಡಿಲ್ಲ. ಅಂತದ ದೊಡ್ಡ ಸರ್ಪನ ಐತಿ ಇಲ್ಲಿ. ಐತಿ ಅಂತಾರಲ್ಲ, ಅದು ಏನ್ ಐತಿ ಅಂತಾರ್ರಿ, ನಮಗಂಕರ್ ಗೊತ್ತಿಲ್ಲ. ಇಲ್ಲೇ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಸಂಪತ್ತು ಇದೆ ಅನ್ನುವ ನಂಬಿಕೆಗಳಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಹಾವುಗಳು ಕೂಡ ಇದ್ದಾವೆ. ಈ ನಿಧಿ ಇದ್ದಂತ ಪ್ರದೇಶದಲ್ಲಿ ಹಾವುಗಳು ಇರ್ತಾವೆ ಅಂತ ಹೇಳಿ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಜೋರಾಗಿದ್ರೆ, ಮತ್ತೊಂದು ಕಡೆಗೆ ಇಂತಹ ಅಚ್ಚರಿಯ ಘಟನೆಗಳು ಕುತೂಹಲವನ್ನು ಮೂಡಿಸ್ತಾ ಇವೆ. ಚಿನ್ನದ ನಾಣ್ಯಗಳು ಸಿಕ್ಕಿದ್ದಂಥ ಲಕ್ಕುಂಡಿಯಲ್ಲಿ ಈಗ ಮತ್ತೊಂದು ರೋಚಕ ಘಟನೆ ನಡೆದಿದೆ. ಜೀರ್ಣೋದ್ಧಾರಕ್ಕಾಗಿ ದೇವಾಲಯದ ಆವರಣವನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಹಾವು ಪ್ರತ್ಯಕ್ಷ ಆಗಿದೆ. ಈ ಹಾವಿನ ದರ್ಶನದಿಂದ ಗ್ರಾಮಸ್ಥರಲ್ಲಿ ನಿಧಿಯ ಕುರಿತಾದಂತಹ ನಂಬಿಕೆ ಮತ್ತೆ ದಟ್ಟವಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೊಂದು ಅಚ್ಚರಿ. ಪುರಾತನ ಕಾಲದ ದೇವಸ್ಥಾನ ಬಳಿ ಹಾವು ಪ್ರತ್ಯಕ್ಷ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ರಹಸ್ಯ ಬಯಲಾಗ್ತಾ ಇದೆ. ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಚುರುಕು ಪಡೆದುಕೊಂಡಿದೆ. 22 ದಿನಗಳಿಂದ ನಡೆದ ಉತ್ಖನನ ವೇಳೆ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಸಾಕಷ್ಟು ಪುರಾತನ ಕಾಲದ ದೇವಾಲಯಗಳಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಇದೀಗ ಪ್ರಾಚೀನ ದೇವಸ್ಥಾನ ಸ್ವಚ್ಛತಾ ಕಾರ್ಯ ವೇಳೆ ಹಾವು ಪತ್ತೆಯಾಗಿ ಮತ್ತೆ ಜನರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಪ್ರದೇಶವನ್ನು ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಇದೇ ಒಂದು ಜಾಗದಲ್ಲಿ ಕೂಡ ಬೃಹತ್ ಆಕಾರದ ಹಾವು ಹೋಗಿರುವುದನ್ನು ಕೂಡ ಸ್ಥಳೀಯರು ನೋಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಪ್ರದೇಶದಲ್ಲಿ ದೊಡ್ಡ ಒಂದು ಹಾವು ಕೂಡ ಈ ಪ್ರಕಾರವಾಗಿ ಹೊರಗಡೆ ಹೋಗಿದೆ. ಇಲ್ಲಿ ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಹಾವು ಹೋಗಿದೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಂಬಿಕೆಗಳಿದ್ದಾವೆ. ಏನಂದ್ರೆ ಇಲ್ಲಿ ಸರ್ಪಗಳಿರ್ತಾವೆ, ನಿಧಿಗಳನ್ನು ಕೂಡ ಕಾಪಾಡುವಂತ ಈ ಇದ್ದಂತ ಸಮಯದಲ್ಲಿ ನಾಗರ ಹಾವುಗಳು ಕೂಡ ಇರ್ತಾವೆ ಅಂತೇಳಿ. ಆದ್ರೆ ಇವಾಗ ಮತ್ತೊಂದು ನಾಗರ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಜಮಾನ್ರಿ, ಯಾವಾಗ ನೋಡಿದ್ರಿ, ಎಲ್ಲಿ ಹೋತದಂತೆ? ಬೆಳಗ್ಗೆ ಸಿದ್ದು ಪಾಟೀಲ್ ಅವ್ರು ಬಂದಿದ್ರಿ. ಬಂದ್ ಹೊತ್ನಾಗ ಇಲ್ಲೇ ಗದ್ಲ ಕುಡಿತು ಹುಡುಗರು ಇದ್ರು, ಎಲ್ಲರೂ ಇದ್ರು. ಆ ಹೊತ್ನಾಗ ಇಲ್ಲೇ ಹೊರಗ ಇಷ್ಟುದ್ದ ನಾಲ್ಗಿ ಚಾಚ್ತಿತ್ತು, ಹೊರ ಬರ್ತಿತ್ತು. ಆಮೇಲೆ ಅವರು ಎಲ್ಲರೂ ಬಂದ್ರ ಆ ಹೊತ್ತಿಗೆ ಏನ್ ಮಾಡಿತು, ಇಲ್ಲೇ ಗದ್ಲು ಕಮ್ಮಾತು.
ಗದ್ದ ಕಮ್ಮ ಆದ್ಬಿಟ್ಲೆ ಈ ಕಡೆಗೆ ಹೋಗ್ಬಿಡ್ತೀರಿ ಅದು ದೊಡ್ಡದೈತನ್ರಿ ಹಾವು ಮಾಡುದ್ರಿ ಎಷ್ಟು ದಪ್ಪ ಇತ್ತು. ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ವೇಳೆ ಬೃಹತ್ ಹಾವು ಪ್ರತ್ಯಕ್ಷವಾಗಿದೆ. ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದೇ ವೇಳೆ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆಯಾ ಅನ್ನೋ ಸಂದೇಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಿ ಇರುವಂತಹ ಜಾಗದಲ್ಲಿ ನಾಗರಹಾವು ಇರುತ್ತವೆ ಅನ್ನೋ ನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಯ ಅನ್ಸದ್ರಿ. ಆದ್ರೆ ಇನ್ನೇನು ನಾವು ಇಲ್ಲಿ ವಾಸ ಮಾಡಕತ್ತಿದ್ರು ನಮ್ಗೆ ಯಾರಿಗೆ ಏನು ತೊಂದರೆ ಮಾಡಿಲ್ಲ. ಅಂತದ ದೊಡ್ಡ ಸರ್ಪನ ಐತಿ ಇಲ್ಲಿ. ಐತಿ ಅಂತಾರಲ್ಲ ಹಂಗಲ್ಲ, ಅದು ಏನ್ ಐತಿ ಅಂತಾರ್ರಿ ನಮಗಂಕರ್ ಗೊತ್ತಿಲ್ಲ. ಇಲ್ಲೇ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಸಂಪತ್ತು ಇದೆ ಅನ್ನುವ ನಂಬಿಕೆಗಳಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಹಾವುಗಳು ಕೂಡ ಇದ್ದಾವೆ. ಈ ನಿಧಿ ಇದ್ದಂತ ಪ್ರದೇಶದಲ್ಲಿ ಹಾವುಗಳು ಇರ್ತಾವೆ ಅಂತ ಹೇಳಿ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಜೋರಾಗಿದ್ರೆ ಮತ್ತೊಂದು ಕಡೆಗೆ ಇಂತಹ ಅಚ್ಚರಿಯ ಘಟನೆಗಳು ಕುತೂಹಲವನ್ನು ಮೂಡಿಸ್ತಾ ಇವೆ. ಚಿನ್ನದ ನಾಣ್ಯಗಳು ಸಿಕ್ಕಿದ್ದಂಥ ಲಕ್ಕುಂಡಿಯಲ್ಲಿ ಈಗ ಮತ್ತೊಂದು ರೋಚಕ ಘಟನೆ ನಡೆದಿದೆ. ಜೀರ್ಣೋದ್ಧಾರಕ್ಕಾಗಿ ದೇವಾಲಯದ ಆವರಣವನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಬೃಹತ್ ಗಾತ್ರದ ಹಾವು ಪ್ರತ್ಯಕ್ಷ ಆಗಿದೆ. ಈ ಹಾವಿನ ದರ್ಶನದಿಂದ ಗ್ರಾಮಸ್ಥರಲ್ಲಿ ನಿಧಿಯ ಕುರಿತಾದಂತಹ ನಂಬಿಕೆ ಮತ್ತೆ ದಟ್ಟವಾಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ ಮತ್ತೊಂದು ಅಚ್ಚರಿ. ಪುರಾತನ ಕಾಲದ ದೇವಸ್ಥಾನ ಬಳಿ ಹಾವು ಪ್ರತ್ಯಕ್ಷ. ಲಕ್ಕುಂಡಿಯಲ್ಲಿ ದಿನಕ್ಕೊಂದು ರಹಸ್ಯ ಬಯಲಾಗ್ತಾ ಇದೆ. ರಿತ್ತಿ ಕುಟುಂಬಕ್ಕೆ ನಿಧಿ ಸಿಕ್ಕ ಬೆನ್ನಲ್ಲೇ ಉತ್ಖನನ ಚುರುಕು ಪಡೆದುಕೊಂಡಿದೆ. 22 ದಿನಗಳಿಂದ ನಡೆದ ಉತ್ಖನನ ವೇಳೆ ಸುಮಾರು 50ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಗ್ರಾಮದ ಸಾಕಷ್ಟು ಪುರಾತನ ಕಾಲದ ದೇವಾಲಯಗಳಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ. ಇದೀಗ ಪ್ರಾಚೀನ ದೇವಸ್ಥಾನ ಸ್ವಚ್ಛತಾ ಕಾರ್ಯ ವೇಳೆ ಹಾವು ಪತ್ತೆಯಾಗಿ ಮತ್ತೆ ಜನರಲ್ಲಿ ಕುತೂಹಲವನ್ನು ಮೂಡಿಸಿದೆ. ಈ ಒಂದು ಪ್ರದೇಶವನ್ನು ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಇದೇ ಒಂದು ಜಾಗದಲ್ಲಿ ಕೂಡ ಬೃಹತ್ ಆಕಾರದ ಹಾವು ಹೋಗಿರುವುದನ್ನು ಕೂಡ ಸ್ಥಳೀಯರು ನೋಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರಬಹುದು, ಈ ಒಂದು ಪ್ರದೇಶದಲ್ಲಿ ದೊಡ್ಡ ಒಂದು ಹಾವು ಕೂಡ ಈ ಪ್ರಕಾರವಾಗಿ ಹೊರಗಡೆ ಹೋಗಿದೆ. ಇಲ್ಲಿ ಕ್ಲೀನ್ ಮಾಡುವಂತಹ ಸಮಯದಲ್ಲಿ ಹಾವು ಹೋಗಿದೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ನಂಬಿಕೆಗಳಿದ್ದಾವೆ. ಏನಂದ್ರೆ ಇಲ್ಲಿ ಸರ್ಪಗಳಿರ್ತಾವೆ, ನಿಧಿಗಳನ್ನು ಕೂಡ ಕಾಪಾಡುವಂತ ಈ ಇದ್ದಂತ ಸಮಯದಲ್ಲಿ ನಾಗರ ಹಾವುಗಳು ಕೂಡ ಇರ್ತಾವೆ ಅಂತೇಳಿ. ಆದ್ರೆ ಇವಾಗ ಮತ್ತೊಂದು ನಾಗರ ಪ್ರತ್ಯಕ್ಷವಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಯಜಮಾನ್ರಿ, ಯಾವಾಗ ನೋಡಿದ್ರಿ, ಎಲ್ಲಿ ಹೋತದಂತೆ? ಬೆಳಗ್ಗೆ ಸಿದ್ದು ಪಾಟೀಲ್ ಅವ್ರು ಬಂದಿದ್ರಿ. ಬಂದ ಹೊತ್ನಾಗ ಇಲ್ಲೇ ಗದ್ಲ ಕುಡಿತು ಹುಡುಗರು ಇದ್ರು, ಎಲ್ಲರೂ ಇದ್ರು. ಆ ಹೊತ್ನಾಗ ಇಲ್ಲೇ ಹೊರಗ ಇಷ್ಟುದ್ದ ನಾಲ್ಗಿ ಚಾಚ್ತಿತ್ತು, ಹೊರ ಬರ್ತಿತ್ತು. ಆಮೇಲೆ ಅವರು ಎಲ್ಲರೂ ಬಂದ್ರ ಆ ಹೊತ್ತಿಗೆ ಏನ್ ಮಾಡಿತು, ಇಲ್ಲೇ ಗದ್ಲ ಕಮ್ಮಾತು. ಗದ್ದ ಕಮ್ಮ ಆದ್ಬಿಟ್ಲೆ ಈ ಕಡೆಗೆ ಹೋಗ್ಬಿಡ್ತೀರಿ ಅದು ದೊಡ್ಡದೈತನ್ರಿ ಹಾವು ಮಾಡುದ್ರಿ ಎಷ್ಟು ದಪ್ಪ ಇತ್ತು. ಈಶ್ವರ ದೇವಸ್ಥಾನ ಜೀರ್ಣೋದ್ಧಾರ ವೇಳೆ ಬೃಹತ್ ಹಾವು ಪ್ರತ್ಯಕ್ಷವಾಗಿದೆ. ಜೆಸಿಬಿ ಮೂಲಕ ಸ್ವಚ್ಛತಾ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇದೇ ವೇಳೆ ನಾಗರಹಾವು ಪ್ರತ್ಯಕ್ಷವಾಗಿದ್ದು ಅಚ್ಚರಿಗೆ ಕಾರಣವಾಗಿದೆ. ಗ್ರಾಮಸ್ಥರು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಸಂಪತ್ತು ಅಡಗಿದೆಯಾ ಅನ್ನೋ ಸಂದೇಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಧಿ ಇರುವಂತಹ ಜಾಗದಲ್ಲಿ ನಾಗರಹಾವು ಇರುತ್ತವೆ ಅನ್ನೋ ನಂಬಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭಯ ಅನ್ಸದ್ರಿ. ಆದ್ರೆ ಇನ್ನೇನು ನಾವು ಇಲ್ಲಿ ವಾಸ ಮಾಡಕತ್ತಿದ್ರು ನಮ್ಗೆ ಯಾರಿಗೆ ಏನು ತೊಂದರೆ ಮಾಡಿಲ್ಲ. ಅಂತದ ದೊಡ್ಡ ಸರ್ಪನ ಐತಿ ಇಲ್ಲಿ. ಐತಿ ಅಂತಾರಲ್ಲ ಹಂಗಲ್ಲ, ಅದು ಏನ್ ಐತಿ ಅಂತಾರ್ರಿ ನಮಗಂಕರ್ ಗೊತ್ತಿಲ್ಲ. ಇಲ್ಲೇ ಐತಿ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದ ನಿಧಿ ಸಂಪತ್ತು ಇದೆ ಅನ್ನುವ ನಂಬಿಕೆಗಳಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಭಾಗದಲ್ಲಿ ಹಾವುಗಳು ಕೂಡ ಇದ್ದಾವೆ. ಈ ನಿಧಿ ಇದ್ದಂತ ಪ್ರದೇಶದಲ್ಲಿ ಹಾವುಗಳು ಇರ್ತಾವೆ ಅಂತ ಹೇಳಿ ಇತಿಹಾಸ ತಜ್ಞರು ಮತ್ತು ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು ಜೋರಾಗಿದ್ರೆ ಮತ್ತೊಂದು ಕಡೆಗೆ ಇಂತಹ ಅಚ್ಚರಿಯ ಘಟನೆಗಳು ಕುತೂಹಲವನ್ನು ಮೂಡಿಸ್ತಾ ಇವೆ.